ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೆಂಗದ್ರಿ? ಆರಾಮದಿರಿ? ನಾವು ಕೂಡ ಆರಾಮದೀವಿ ನೋಡ್ರಿ. ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಫ್ರೆಂಡ್ಸ್. ಎಲ್ಲರಿಗೂ ಎಳ್ಳು ಬೆಲ್ಲ ತಿಂದು ಒಳ್ಳೆಯದನ್ನು ಮಾತಾಡೋಣ ಅಂತ ಹೇಳ್ತಾ ಬರ್ರಿ ಇವತ್ತಿನ ರೆಸಿಪಿ, ಸ್ಪೆಷಲ್ ರೆಸಿಪಿ ಏನಪ್ಪ ಹಬ್ಬದ್ದು ಅಂತಂದ್ರೆ ನೋಡ್ಕೊಂಬರ್ರಿ. ಭಾಳ ಫುಲ್ ಜೋರು ನಮ್ಮ ಕಡೆ, ಫುಲ್ ಜೋರಾಗುತ್ತೆ. ಆದ್ರೆ ಮಾಡೋಕ್ಕೆ ನಾನು ಒಬ್ಬಾಕಿನ. ನೋಡಿರಿ ಹೆಂಗೆ ಅನ್ನಿಸ್ತು ಏನು ಅಂಥೇಳಿ. ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಕೊಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ನೋಡ್ತಿದ್ದೀರಿ, ಆ ಥರ ಮಾಡಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿರಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ರೀ. ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲ ಯೂಟ್ಯೂಬರ್ಸು ತುಂಬ ಸಹಾಯ ಮಾಡ್ತಿದ್ದಾರೆ. ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತಾ ಬರ್ರಿ ಇವತ್ತಿನ ವಿಡಿಯೋ, ಇವತ್ತಿನ ರೆಸಿಪಿ ಏನಂತ ನೋಡ್ಕೊಂಬರ್ರಂತ ನೋಡಿ ಸ್ನೇಹಿತರೆ. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದರೆ ಇದು ನೋಡಿರಿ, ಎಳ್ಳು ಬೆಲ್ಲ. ಬರ್ರಿ ತಗೋರಿ ಎಳ್ಳು ಬೆಲ್ಲ ತಿಂದು. ಇದು ಶುಂಠಿದ ಬೆಲ್ಲ ರೀ, ಇದು ಕಪ್ಪು ಅನ್ನಿಸ್ಬೋದು ನಿಮಗೆ. ಇದು ಶುಂಠಿ ಬೆಲ್ಲ ನೋಡಿರಿ, ಇದು ಶುಂಠಿದ ಬೆಲ್ಲ, ಇದು ಪ್ಲೇನ್ ಬೆಲ್ಲ. ಇದು ಬೆಲ್ಲ ಒಳಗೆ ಸ್ವಲ್ಪ ಶುಂಠಿ ಬೆಲ್ಲ ಮಿಕ್ಸ್ ಮಾಡಿದ್ದೀನಿ ನಾನು. ಬರ್ರಿ ಎಲ್ಲರೂ ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡೋಣಂತ. ಇದೇ ನೋಡಿರಿ ಮೇನ್ ಇಂಪಾರ್ಟೆಂಟ್. ಸಂಕ್ರಾಂತಿ ಹಬ್ಬದ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಇದು ನೋಡಿರಿ. ಹಂಗೆ ನಿಮಗೆಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ನೋಡಿರಿ. ಹೆಂಗಾಯ್ತು ನೋಡಿರಿ. ನನ್ನ ಮಕ್ಕಳೆಲ್ಲ ಅಲ್ಲಿದಲ್ಲೇ ಒಗೆದ್ಬಿಟ್ಟವ. ಪ್ಲೀಸ್ ಏನು ಅನ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ ಫ್ರೆಂಡ್ಸ್, ಶೇಂಗಾದ ಹೋಳಿಗೆ ಮಾಡ್ಬೇಕಂಥೇಳಿ ಬೆಳಗ್ಗೆ ರೊಟ್ಟಿ ಮಾಡಿದ್ನಲ್ವ, ಅವಾಗೆ ಅಷ್ಟೆಲ್ಲ ಶೇಂಗಾದ ಕಾಳು ಹುರ್ಕೊಂಡಿದ್ದೆ. 2 ಸೇರು ಶೇಂಗಾ ಅದಾವು, ಮ್ಯಾಲೆ ಬೆಲ್ಲ ಹಾಕಿದ್ದೀನಿ, ಒಳಕ್ಕೆಲ್ಲ ಪೂರ್ತಿ ಕಾಳು ಅದಾವು ನೋಡಿರಿ. 2 ಸೇರು ಶೇಂಗಾ ಅದಾವೆ ರೀ. 1.5 kg ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ. ಕೈ ನೋಡಿರಿ, ಬೆಲ್ಲ ಜಜ್ಜಿನೆಲ್ಲ ಎಲ್ಲ ಜಬಟಾಗೈತಿ. ಇದಿಷ್ಟು ಮಿಕ್ಸಿಗೆ ಹಾಕ್ಕೊಂಡು ಶೇಂಗಾದ ಹೋಳಿಗೆ ಮಾಡೋದಕ್ಕೆ ಉಂಡೆ ಹೆಂಗೆ ಕಟ್ಕೋಬೇಕು ಅನ್ನೋದು ಹೇಳ್ತೀನಿ ಅಂತ. ಇಷ್ಟ ಐತೆ ನೋಡಿರಿ. ಭಾಳ ಆಗತ್ತೆ ರೀ ಅದರದ್ದೆಲ್ಲ ಟೈಮಿಂಗು. ಯಾಕಂದ್ರೆ ಜಾಸ್ತಿ ಮಾಡ್ತೀವಲ್ರಿ. ಸರಿ 3 ಸೇರು 4 ಸೇರು ಹಂಗೆ ಮಾಡ್ತಿದ್ದೆವು. ಈ ವರ್ಷ ಶೇಂಗಾ ಭಾಳ ತುಟ್ಟಿ ಅದಾವೆ ರೀ. ಇವಾಗ 2 ಸೇರು ಮಾಡ್ತೀನಿ. ಮತ್ತು ಮುಂದೆ ಬೇಕನ್ಸಿದ್ರೆ ಮತ್ತೆ ಇನ್ನೊಂದು ಸೇರು ಮಾಡಿದಾಯ್ತು. ಮಕ್ಕಳು ತಿನ್ನೋದಕ್ಕೆ ತಿರ್ಗಾಡ್ಕೊತ ತಿಂತಿರ್ತಾರೆ. ಹೀಗಾಗಿ 2 ಸೇರಿಂದ ಐತೆ ನೋಡಿರಿ ಹಿಂಗೆ ಮಾಡಾಕತ್ತದ ನಾನು. ಆಗಿನ ಕಾಲದಾಗ ನಮ್ಮ ಅಜ್ಜಿಯರೆಲ್ಲ 4 ಸೇರು 5 ಸೇರು ಒಳಗೆ ಜಜ್ಜಿ ಮಾಡ್ತಿದ್ರಂತ್ರಿ. ಬೆಲ್ಲ ಶೇಂಗಾ ಎರಡೂ ಮಿಕ್ಸ್ ಮಾಡಿ ಜಜ್ತಿದ್ರಂತ. ಜಜ್ಜಿ ಮಾಡಿದ್ರೊಳಗೆ ಇರೋ ತಾಕತ್ತೇ ಬೇರೆ. ನೀವೇನು ಮಿಕ್ಸಿಗೆ ಹಾಕಿ ಬರ್ರ ಅನ್ನಿಸ್ಕೊಂಡು ಗರ್ರ ಅಂತ ತಿಂತೀರಿ ಅಂತ ಬೈತಿರ್ತಾರೆ ನಮ್ಮ ಅಜ್ಜಿಯರು. ಆವಾಗ ಕುಟ್ಟಿ ಮಾಡಿ ತಿಂದಿದ್ರೊಳಗೆ ಶಕ್ತಿ ಜಾಸ್ತಿ ಇತ್ತು. ಈಗ ನಾವು ಮಿಕ್ಸಿಗೆ ಹಾಕ್ತೀವಲ್ರಿ, ಆ ಶೇಂಗಾದ ಕಾಳಾಗ ಇರೋಂಥ ತಾಕತ್ತೇ ಹೋಗಿಬಿಟ್ಟೈತೆ ನೋಡ್ರಿ ಈಗ. ಆದರೂ ಏನು ಮಾಡಿದ್ರಿ, ಅವರು ಕುಟ್ಟಿದಂಗೆ ಅವ್ರು ಮಾಡ್ದಂಗೆ ನಮ್ಗೆ ಆಗೋದಿಲ್ಲಲ್ರಿ. ಅವ್ರ ಜನ್ರೇಷನ್ ಆ ಥರ ಇತ್ತು, ನಮ್ಮ ಜನ್ರೇಷನ್ ಈ ಥರ ಐತಿ. ಇದಕ್ಕೆ ನಾವು ಅಡ್ಜಸ್ಟ್ ಆಗಿಬಿಟ್ಟೇವ್ರಿ. ಅದಕ್ಕೆ ನೀವೇನಂತೀರಿ ಹೇಳ್ರಿ. ನೋಡಿರಿ ಫ್ರೆಂಡ್ಸ್, ಇವೆಲ್ಲ ಬೆಲ್ಲ ಶೇಂಗಾ ಎಲ್ಲ ಮಿಕ್ಸ್ ಮಾಡಿ ಚಂದ ತಿಕ್ಕೊಂಡಿನ್ರಿ. ಈಗ ಒಂದೊಂದು ತಿಕ್ಕೋಬೇಕು ಇದನ್ನು ನೋಡಿರಿ. ಹಿಂಗೆ ಹಿಡಿದ್ರೆ ಹೆಂಗೆ ಮುಟ್ಟಿ ಬರ್ಬೇಕು. ಹಾಗೆ ಈ ಥರ ಮೆದು ಮಾಡ್ಕೋಬೇಕು. ಮಾಡ್ಕೊಂಡಿದ್ದ ಇಲ್ಲಿ ನೀರು ಕಾಯಿಸಿಟ್ಕೊಂಡಿದ್ದೀನಿ ರೀ. ಸ್ವಲ್ಪ ನೀರು ಹಾಕೋದು, 1 ಕಪ್ನಷ್ಟು ನೀರು ಹಾಕ್ತೀನಿ. ಹಾಕಿ ಅಷ್ಟು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ಮಿಕ್ಸ್ ಮಾಡಿಕೊಂಡು ಹಿಟ್ಟು ಹೆಂಗೆ ನಾದ್ತೀವಲ್ಲ ರೀ, ಆ ಥರ ನಾದಿಡ್ಬೇಕು ರೀ. ಈಗ ಇದು ರಾತ್ರಿ ಆಗೈತೆ ರೀ. ಈಗ 10:30 ಆಗೈತಿ. ಇವಾಗ ಇಷ್ಟು ಎಲ್ಲ ಇದನ್ನು ಹಿಟ್ಟು ನಾದ್ದಂಗೆ ನಾದಿಟ್ಟು ಮುಚ್ಚಿಡ್ಬೇಕು ರೀ. ನಾದಿ ಮುಚ್ಚಿಡ್ಬೇಕು. ಮುಂಜಾನೆ ಹೇಳಿದ್ರೆ ಜಿಗೂಟಾಗಿರ್ತೈತೆ ರೀ. ಅದು ಎಣ್ಣೆ ಬಿಟ್ಟಿರ್ತೈತೆ ರೀ. ಎಣ್ಣೆ ಬರ್ತೈತೆ ರೀ. ಆ ಥರ ಆದ್ರೆ ಚಂದ ಅಕ್ಕವ್ರಿ ಹೋಳಿಗೆ. ನಾವು ಹಿಂಗೆ ಕಲಿಸ್ಕೊಂಡು ಹಿಂಗೆ ಮಾಡಿದ್ವಿ ಅಂದ್ರೆ ಅಷ್ಟು ರುಚಿ ಟೇಸ್ಟ್ ಅನ್ಸಂಗಲ್ಲ ರೀ ಹೋಳಿಗೆ.
ಈ ಥರ ಸಂಜೆನಾಗ ಮುಂಚೆನೇ ಮಾಡಂಗಿದ್ರೆ ಸಂಜೆನಾಗ ಕಲಸಿಡ್ಬೇಕು. ಸಂಜೆಗೆ ಮಾಡ್ತೀವಿ ನಮಗಿದ್ರೆ ಬೆಳಗ್ಗೆ ಕಲಸಿಡ್ಬೇಕ್ರಿ ಈ ಥರ. ಅಂದ್ರೆ ಅದಿಷ್ಟು ಎಲ್ಲ ಒಂದಕ್ಕೊಂದು ಶೇಂಗದ ಪೌಡ್ರು ಆಮೇಲೆ ಬೆಲ್ಲ ಎಲ್ಲ ಅಷ್ಟು ಒಂದಕ್ಕೊಂದು ಕಲಿತು ಎಣ್ಣೆ ಬಿಡ್ತೈತಿ ರೀ. ಅದು ಶೇಂಗಾ ಎಣ್ಣೆ ಬಿಡ್ತೈತಿ. ಅದು ಬೆಳಗ್ಗೆ ತೋರಿಸ್ತೀನಿ ರೀ ಮತ್ತೆ ಹಂಗೆ ಆಗೈತೈತಿ ಅಂತೇಳಿ. ಹಿಂಗೆ ಹಿಡಿದ್ರೆ ಸಾಕ್ರಿ ಎಣ್ಣೆ ಸೋರ್ತಿರ್ತೈತಿ, ಅಷ್ಟು ಎಣ್ಣೆ ಬಿಡ್ತೈತಿ ಅವಾಗ. ಈಗ ಇದಿಷ್ಟು ಕಲಸಿ ತೋರಿಸ್ತೀನಿ ರೀ ಹಂಗಾಗೈತೆ ಅಂಥೇಳಿ. ಈಗ ನೋಡಿರಿ ಆಗಳ ಎಷ್ಟೋಕೊಂದ ಪೌಡ್ರ್ ಇತ್ತಲ್ಲ, ಇವಾಗ ನಾದಿಟ್ಟಿದ್ದೀನಿ ಇಷ್ಟಾಗಿದೆ ನೋಡಿರಿ. ಇದು ಇಷ್ಟೇ ಒಂದು ಮ್ಯಾಲೆ ಮುಚ್ಚಿ ಇಟ್ಬಿಡ್ತೀನಿ. ಬೆಳಗ್ಗೆ ಆಗೋವರೆಗೆ ಜಿಗೂಟಾಗಿರುತ್ತೆ. ಆಮೇಲೆ ಎಣ್ಣೆ ಬಿಡುತ್ತೆ, ಹೋಳಿಗೆ ಚಂದ ಆಕ್ಕವೆ. ಬೆಳಗ್ಗೆ ತೋರಿಸ್ತಂತೆ ಹೆಂಗಾಗತ್ತೆ ಹೆಂಗಾಗೈತಿ ಅಂಥೇಳಿ. ಈಗ ನೋಡಿರಿ ಹೋಳಿಗೆ ಮಾಡೋದಕ್ಕೆ ಹೂರಣ ರೆಡಿ ಇಟ್ಟಿದ್ನಲ್ಲ ಸಂಜೆನೇ ಮಾಡಿ. ಇವಾಗ ನೋಡಿರಿ ಎಣ್ಣೆ ನೋಡಿರಿ ಇಷ್ಟು ಎಲ್ಲ ಎಣ್ಣೆ ನೋಡಿರಿ. ಎಣ್ಣೆ ಬಿಡಾಕತ್ತೈತಿ ನೋಡಿರಿ ಎಣ್ಣೆ. ಈಗ ಇದು ಪರ್ಫೆಕ್ಟ್ ಜಿಗಟ್ಟಾಗೈತಿ ನೋಡಿರಿ. ಈಗ ಇವು ಒಂದು ತಿಂಗಳವರೆಗೆ ಇಟ್ಟರು ಏನೂ ಆಗಂಗಿಲ್ಲ ರೀ. ಈ ಥರ ಜಿಗಟ್ ಬರ್ಬೇಕು. ಬೆಳಗ್ಗೆ ಮಾಡ್ಬೇಕಂದ್ರೆ ಸಂಜೆನಾಗ ನಾದಿಡ್ಬೇಕು ರೀ. ಇದು ಹೂರಣ ಶೇಂಗಾ ಬೆಲ್ಲ ಮಿಕ್ಸ್ ಮಾಡಿರ್ತೀವಲ್ಲ, ರಾತ್ರಿ ನಾದಿಟ್ಟು ಬೆಳಗ್ಗೆ ಮಾಡಬೇಕು. ನಾವು ಸಾಯಂಕಾಲ ಮಾಡ್ತೀವಿ ಸಂಜೆಗೆ ಮಾಡ್ತೀವಿ ಅಂದ್ರೆ ಬೆಳಗ್ಗೆ ಟೈಮ್ ಇದು ನಾದಿಡ್ಬೇಕು. ನೋಡಿರಿ ಎಷ್ಟು ಚಂದ ಜಿಗೂಟಾಗೈತ್ರಿ. ಈಗ ಹಿಂಗೆ ಜಿಗೂಟ್ ಇರ್ತಾವಲ್ರಿ ಹೋಳಿಗೆ ಭಾಳ ನೈಸ್ ಭಾಳ ಚಂದ ಆಕ್ಕವ್ರಿ ಈ ಥರ ನೋಡಿರಿ. ಈಗ ಉಂಡೆಗಳು ಮಾಡಿ ಇಟ್ಕೊತೀನಿ ರೀ ನಾನು. ಇಷ್ಟು ಉಂಡೆ ಮಾಡಿ ಇಟ್ಕೊಂಡು ಹೋಳಿಗೆ ಮಾಡ್ತೀನಿ ರೀ. ಆಮೇಲೆ ಹಿಟ್ಟು ನೋಡಿರಿ ಮೈದಾ ಹಿಟ್ಟು. ಇದಿಷ್ಟು ಹಿಟ್ಟಿನೊಳಗೆ ಇದಿಷ್ಟು ಹೋಳಿಗೆ ಮಾಡ್ತೀನಿ ರೀ. ಯಾಕಂದ್ರೆ ಕನಕ ಜಾಸ್ತಿ ಹಿಡಿಯಲ್ರಿ ಇವಕ್ಕೆ. ನೋಡಿರಿ ಇಟ್ಟು ಉಂಡೆ ಮಾಡಿ ಇಟ್ಕೊತೀನಿ ರೀ ನಾನೀಗ. ಮಾಡಿ ಇಟ್ಕೊಂಡು ಆಮೇಲೆ ಸಿಗ್ತೀನಿ ಅಂತ ಹೋಳಿಗೆ ಮಾಡ್ಬೇಕಾದ್ರೆ. ಈಗ ನೋಡಿರಿ ಫ್ರೆಂಡ್ಸು ಇಷ್ಟು ಎಲೆ ಮಾಡ್ಕೊಂಡಿದ್ದೀನಿ. ಎಲೆ ಅಂದ್ರೆ ಈ ಥರ ಸ್ವಲ್ಪ ಲಟ್ಟಿಸ್ಕೋಬೇಕು. ಒಂದಿಷ್ಟೇ ಅಡಿಕೆ ಅಷ್ಟು ಉಳ್ಳಿ ತೊಗೊಂಡು ಇವಾಗ ತುಂಬ್ಕೋತೀನಿ ನೋಡಿರಿ. ಬೆಳ್ಳು ಬರ್ಪಾಡದಲ್ಲಿ ಹಿಂಗೆ ಈ ಥರ ರೆಡಿ ಆಯ್ತು ನೋಡಿರಿ. ಇವಾಗ ಕೀಳ್ಕೊಳ್ಳೋದಷ್ಟೇ. ಇನ್ನೂ ಅರ್ಧ ಹೂರ್ಣ ಉದೈತಿ. ಇಷ್ಟೆಲ್ಲ ಹೋಳಿಗೆ ಮಾಡಿಟ್ಟಿನಿ. ಇವಾಗ ನೋಡಿರಿ ನಾನು ಎಣ್ಣೆ ಹಚ್ಚಿ ಮಾಡ್ತೀನಿ ಶೇಂಗಾ ಹೋಳಿಗೆನ. ಇದು ಕುರುಡಿಗೆ ಕರೆದಿರೋಂಥ ಹಪ್ಪಳ ಸಂಡಿಗೆ ಕರೆದಿರೋಂಥ ಎಣ್ಣೆ ಉಳಿದೈತೆ ಸ್ವಲ್ಪ, ಅದನ್ನೇ ಹಚ್ಚಿಬಿಟ್ಟು ಮಾಡಕತ್ತೀನಿ. ಇವಾಗ ಹಂಚಿನಾಗ ಹಾಕೋಣ ಇಡಿ. ಹಂಚು ತಗೋ. ನೋಡಿರಿ ಇಷ್ಟ ಆಯ್ತಲ್ಲ. ಇವಾಗ ಹಂಚಿನಾಗ ಹಾಕೊಂತೀನಿ ನೋಡಿರಿ. ಹಿಂಗೆ ಕೈಯಿಂದನೇ ತೊಗೊಂಡು ಹಂಚಿನಾಗ ಹಾಕಿದ್ದೀನಿ. ಇಷ್ಟೇ ರೀ ಸಿಂಪಲ್ ಹೋಳಿಗೆ ಮಾಡೋದೇನು ಜಾಸ್ತಿ ಇದಲ್ಲ. ಕೆಲವರು ಹಿಟ್ಟು ಹಚ್ಚಿ ಮಾಡ್ತಾರೆ, ನಾ ಎಣ್ಣೆ ಹಚ್ಚಿ ಮಾಡ್ತೀನಿ ರೀ. ಹಿಟ್ಟು ಹಚ್ಚಿ ಮಾಡೋದಲ್ಲ. ಹಿಟ್ಟು ಹಚ್ಚಿ ಮಾಡಿದ್ವು ಒಂದು ತಿಂಗಳವರೆಗೆ ಇಟ್ಟರು ಅಷ್ಟು ಇದು ಅನ್ಸಂಗಲ್ಲ. ಇವು ಎಷ್ಟು ದಿನ ಇಟ್ಟರು ಚೆಂದಾಗಿರ್ತಾವೆ ನೋಡಿರಿ. ಭಾಳ ಸಾಫ್ಟಾಗಿನೂ ಮಾಡ್ಕೊಬೋದು, ಕೆಂಪುಗೆ ಸ್ವಲ್ಪ ಕ್ರಿಸ್ಪಿಯಾಗಿನೂ ಮಾಡ್ಕೊಬೋದು. ನಾನು ಸ್ವಲ್ಪ ಕ್ರಿಸ್ಪಿಯಾಗಿ ಮಾಡ್ಕೊಂಡಿರ್ತೀನಿ, ಸಾಫ್ಟ್ ಮಾಡೋದಿಲ್ಲ. ಇದು ಕನಕ ಹಿಟ್ಟು ನಾದಬೇಕಾದ್ರೆ ಹಿಟ್ಟಿನೊಳಗೆ ಸ್ವಲ್ಪ ಹಾಲು, ಸ್ವಲ್ಪ ಎಣ್ಣೆ, ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿರ್ತೀನಿ. ಸ್ವಲ್ಪ ಉಪ್ಪು ಹಾಕಿರ್ತೀನಿ, ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿರ್ತೀನಿ. ಅಂದರೆ ಇದು ಮೈದಾ ಅಲ್ವಾ, ಜಗ್ಗಿದ್ರೆ ತೊಗೊಂತರ ಬರೋದಿಲ್ಲ. ಉದ್ದಕ್ಕೆ ಕರೆಕ್ಟಾಗಿ ಕುರುಮ್ ಹಾಕಿರ್ತೈತೆ ಅಲ್ಲಿ. ಇಷ್ಟೇ ನೋಡ್ರಿ ಸಿಂಪಲ್ ಹೋಳಿಗೆ ಮಾಡೋದು.
ಆಯ್ತು ನೋಡಿರಿ, ಹೋಳಿಗೆ ರೆಡಿ ಆಯ್ತು ನೋಡಿರಿ. ಇಷ್ಟೇ ನೋಡಿರಿ ಹೋಳಿಗೆ. ಕಟ್ ಮಾಡಿ ನೋಡಿ ಸ್ನೇಹಿತರೆ, ಸಂಕ್ರಾಂತಿ ಹಬ್ಬದ ಭೋಗಿಯ ಊಟ ತಿನಿಸು ಈ ಥರ ಇದೆ ನೋಡಿ. ಕಬ್ಬು, ಸುಲಗಾಯಿ, ಇದು ನೋಡ್ರಿ ಹಸಿ ತಪ್ಪಲುಳ್ಳಾಗಡ್ಡಿ, ಮೆಂತ್ಯ ಪಲ್ಯ, ಹುಣ್ಚಿಕೆ ಪಲ್ಯ. ಇನ್ನೂ ಪಲ್ಯ ಮಾಡೋದಾಗಿಲ್ಲ ನನ್ನಿಂದ, ಆಮೇಲೆ ಲೇಟಾಗಿ ಮಾಡಬೇಕು. ಇವಾಗ ಇಷ್ಟು ಅಂತ ಇದ್ದೀನಿ. ಶೇಂಗಾ ಹಿಂಡಿ, ಖಜೂರಿ, ಚಿಟ್ಟಬಾರಿಕಾಯಿ, ಹಸಿ ಶೇಂಗಾ ರೀ. ನಮಗೊಬ್ಬರು ಹಸಿ ಶೇಂಗಾ ಕೊಟ್ರೆ, ಒಂದು ಸೇರ್ನಸ್ ಕೊಟ್ರೆ ತಂದು ಅವ್ರ ಹೊಲ್ದಾಗ ಬೆಳ್ತಾರೆ ಅಂಥೇಳಿ. ಆಮೇಲೆ ಶೇಂಗಾ ಹೋಳ್ಗೆ ನೋಡ್ರಿ, ಹೆಂಗೆ ಅನಿಸ್ತಾವ್ರಿ ಶೇಂಗಾ ಹೋಳ್ಗೆ. ಆಮೇಲೆ ಗಜ್ಜರಿ ಇಷ್ಟ ಐತೆ ನೋಡ್ರಿ. ಹಂಗೆ ಮಾಡೋಕ್ಕಂತ್ರ ಇನ್ನೂ ಭಾಳ ಅದಾವ್ರಿ. ನನಗೆ ಎಷ್ಟು ಆಗುತ್ತೆ ಅಷ್ಟು ಮಾಡೀನಿ. ಆಮೇಲೆ ರಾತ್ರಿ ಹೋಳ್ಗೆ ಮಾಡೀನಿ ರೀ, ಸ್ವಲ್ಪ ಮಾಡೀನಿ ಹೋಳ್ಗೆ. ಅರ್ಧ ನಾ ಏನು ತೊಗೊಂಡಿದ್ದೀನಲ್ಲ ಅದ್ರ ಅರ್ಧ ಎಲ್ಲ ನೋಡ್ರಿ, ಅರ್ಧ ಅಷ್ಟೇ ಮಾಡೀನಿ. ಇನ್ನೂ ಅರ್ಧ ಅದೇನು ಪುಡಿ ಎಷ್ಟು ದಿನ ಆದರೂ ಇಟ್ಟರೆ ಬರ್ತೈತೆ ರೀ. ನಾದಿದ್ದು ಇನ್ನೂ ಜಿಗಟ್ ಇರ್ತೈತಿ, ಎತ್ತಿಡ್ತೀನಿ ರೀ. ಇವಾಗ ಹಬ್ಬ ಮುಗಿಯೋವರೆಗೂ ಮಾತ್ರ ಇಷ್ಟ ಆಕ್ಕವು. ಆಮೇಲೆ ಮಾಡಿದ್ರಾಯ್ತು ಅಂಥೇಳಿ ನೀನು ರಾತ್ರಿ ಭಾಳ ಆಯ್ತು ರೀ ಮಾಡೋದಕ್ಕೆ. ಹಿಂಗಾಗಿ ಜಾಸ್ತಿ ಮಾಡೋಕೆ ಹೋಗಲಿಲ್ಲ. ಎಷ್ಟೊತ್ತಿದ್ರು ಒಬ್ಬಬೇಕೇ ಮಾಡ್ಬೇಕಲ್ರಿ. ಹಿಂಗಾಗಿ ನನಗೆ ಅಷ್ಟಾಗುತ್ತೆ ಅಷ್ಟು ಮಾಡೀನಿ ನೋಡ್ರಿ. ಆಮೇಲೆ ಹೆವಿಯಾಗಿ ಮಾಡಿಬಿಟ್ಟು ಆಮೇಲೆ ನನಗೆ ಆರಾಮ್ ತಪ್ಪಿ ಮಕ್ಕೊಂಬಿಟ್ರೆ ಮತ್ತು ಯಾರದಾರ ರೀ ಮನ್ಯಾಗ? ನಾನೇ ಅಲ್ರಿ. ಹಿಂಗಾಗಿ ನನ್ನ ಅನುಕೂಲ ನೋಡಿಕೊಂಡು ಇಷ್ಟು ಮಾಡ್ಕೊಂಡು ನೋಡ್ರಿ. ಇಷ್ಟು ಹೋಳಿಗೆ ಆದವು. ಆಮೇಲೆ ಈ ಥರ ಐತೆ ನೋಡ್ರಿ ನಮ್ಮ ಸಂಕ್ರಾಂತಿ ಹಬ್ಬದ ಸವಿ ಭೋಗಿ. ಈ ಥರ ಮಿಕ್ಸ್ ಬಾಜಿ ಒಂದು ಮಾಡ್ಬೇಕು ರೀ, ಮಾಡ್ತೀನಿ. ಇನ್ನೂ ಮಾಡೋದಾಗಿಲ್ಲ ಅದನ್ನು.